ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮತ್ತು ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ 5 ಸ್ಟಾರ್ ರೇಟೆಡ್ ಇರ್ತಕ್ಕಂಥ ಸಿಂಗಲ್ ಡೋರ್ ಫ್ರಿಜ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು LG ಇದೆ, ಸ್ಯಾಮ್ಸಂಗ್ ಇದೆ, ಹಾಗೆ ಹೈಯರ್ ಇದೆ, ಹಾಗೆ ವರ್ಲ್ಪೂಲ್ ಇದೆ. ಸೊ ಇದು 4 ಮಾಡೆಲ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಏನೇನೆಲ್ಲ ಪ್ರೈಸಸ್ ಅಲ್ಲಿ ಈ ಒಂದು ಮಾಡೆಲ್ ಸಿಗುತ್ತೆ, ಸೊ ಮಾಡೆಲ್ ಟು ಮಾಡೆಲ್ ಏನು ಡಿಫ್ರೆನ್ಸ್ ಇದೆ ಸ್ಪೆಸಿಫಿಕೇಶನ್ ಅಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ, ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಾನು ಮೊದಲೇದಲ್ಲಿ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದು ಬಂದ್ಬಿಟ್ಟು 189 ಲೀಟರ್ ಇರ್ತಕ್ಕಂಥ ಕೆಪಾಸಿಟಿ. ಇದು 5 ಸ್ಟಾರ್ ರೇಟೆಡ್. ಇದು ವರ್ಷಕ್ಕೆ ಅಂತ ಬಂದಾಗ 131 ಯೂನಿಟ್ಸ್ ತಗೊಳುತ್ತೆ. ಅಂದ್ರೆ ನೀವು 7 ರೂಪಾಯಿ ನಾವು ಲೆಕ್ಕ ಹಾಕೊಂಡ್ರು ಕೂಡ ಒಂದು ವರ್ಷಕ್ಕೆ ಅರೌಂಡ್ ಒಂದು 950 ರೂಪಾಯಿವರೆಗೂ ನೀವು ಇದನ್ನ ಪೇ ಮಾಡ್ತೀರಾ, ನೀವು ಕರೆಂಟ್ ಬಿಲ್ ಅಂತ ಬಂದರೆ. ಸೊ ಅದೇ ರೀತಿ ನೀವು ತಿಂಗಳಿಗೆ ಲೆಕ್ಕ ಹಾಕೋದಾದ್ರೆ ಒಂದು 75 ರೂಪಾಯಿವರೆಗೂ ನೀವು ತಿಂಗಳಿಗೆ ಪೇ ಮಾಡ್ತೀರಾ. ಸೊ ಇದ್ರದ್ದು ಇನ್ಸೈಡ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇದು ಔಟ್ಲುಕ್ ನೋಡ್ತೀರಾ ಅಂದರೆ ಫ್ಲವರ್ ಡಿಸೈನ್ನ ಕೊಟ್ಟಿರ್ತಾರೆ. ಸೊ ಫಿನಿಶಿಂಗ್ ಆಗಿರ್ಬೋದು, ಲುಕ್ ಎಲ್ಲ ಕೂಡ ಚೆನ್ನಾಗಿದೆ. ವಿತ್ ಹ್ಯಾಂಡಲ್, ಸ್ಟೀಲ್ ಹ್ಯಾಂಡಲ್ನ ಕೊಡ್ತಾರೆ. ಕೆಳಗಡೆ ಆನಿಯನ್ ಟ್ರೇ ಮತ್ತು ಸ್ಟ್ಯಾಂಡ್ನ ಕೊಟ್ಟಿರ್ತಾರೆ. ಇನ್ಬಿಲ್ಟ್ ಆಗಿ ಸ್ಟ್ಯಾಂಡ್ ಕೂಡ ಬಂದಿರುತ್ತೆ. ಸೊ ಇನ್ಸೈಡ್ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ಫ್ರೀಸರ್ ಸೆಕ್ಷನ್. ಅಂದರೆ ಇದರಲ್ಲಿ ನಾವು ಫ್ರೋಝನ್ ಐಟಮ್ಸ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಸೊ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಇಡ್ಬೋದು. ಸೊ ಇದು ಚಿಲ್ಔಟ್ ಟ್ರೇ ಅಂತ ಕರಿತೀವಿ. ಇದರಲ್ಲಿ ಹಾಲು, ಮೊಸರು, ಅದೇ ರೀತಿ ಚೀಸ್ ಐಟಮ್ಸ್ ಎಲ್ಲ ಇದರಲ್ಲಿ ನಾವು ಸ್ಟೋರ್ನ ಮಾಡ್ಬೋದು. ಅಡ್ಜಸ್ಟಬಲ್ ಶೆಲ್ಫ್ ಇರುತ್ತೆ, ನಿಮಗೆ ಹೈಟ್ಗೆ ತಕ್ಕಂತೆ ಅಡ್ಜಸ್ಟ್ನ ಮಾಡ್ಕೊಳ್ಬೋದು. ಕೆಳಗಡೆ ಇದು ವೆಜಿಟೇಬಲ್ ಮತ್ತು ಫ್ರೂಟ್ಸ್ನ ಇಡೋದಕ್ಕೆ ಬಾಕ್ಸ್. ಸೊ ಇಲ್ಲಿ ಸೈಡಲ್ಲೂ ಕೂಡ ನೀವು ಸ್ಟೋರೇಜ್ನ ಮಾಡ್ಬೋದು. ದೊಡ್ಡ ದೊಡ್ಡ ಬಾಟಲ್ ಇಡ್ತೀರಂದ್ರೆ ಹೈಟ್ ಬಾಟಲ್ ಕೂಡ ಇಡ್ಬೋದು. ಮೇಲ್ಗಡೆ ಎಕ್ಸ್ಟ್ರೇನು ಕೂಡ ಕೊಟ್ಟಿರ್ತಾರೆ. ಕಾಸ್ಮೆಟಿಕ್ಸ್ ಇದೆಲ್ಲ ಇರ್ತಾರೆ, ಇಲ್ಲಿ ಇಡ್ಬೋದು. ಸೊ ಆಪ್ರೇಟಿಂಗ್ ಕಂಟ್ರೋಲ್ ಎಲ್ಲ ಇಲ್ಲೇ ಇರುತ್ತೆ. ಇದು ಟೆಂಪ್ರೇಚರ್ ಕಂಟ್ರೋಲು. ಆನು ನಿಮಗೆ ವಿಂಟರ್, ಮಾನ್ಸೂನು, ಸಮ್ಮರು ಇಲ್ಲೇ ನಿಮಗೆ ಕೊಟ್ಟಿರ್ತಾರೆ. ಚಳಿಗಾಲ, ಬೇಸಿಗೆಕಾಲದಲ್ಲಿ, ಮಳೆಗಾಲದಲ್ಲಿ ನಿಮ್ಗೆ ಯಾವುದ್ರಲ್ಲಿ ಇಡಬೇಕು ಅಂತ ಕೊಟ್ಟಿರ್ತಾರೆ. ಇನ್ ಕೇಸ್ ಇಲ್ಲೇನಾದ್ರು ಐಸ್ ಕಟ್ಟಿತ್ತು ಅಂದಾಗ ಇದನ್ನ ಆಗಾಗ ನೀವು ಬಟನ್ನ ಪ್ರೆಸ್ ಮಾಡ್ತಾ ಇರಬೇಕಾಗುತ್ತೆ. ಆಗ ಐಸ್ ಕಟ್ಟಿರೋದೇನಾಗುತ್ತೆ, ಎವಾಪರೇಟ್ ಆಗಿಬಿಟ್ಟು ಸೊ ಹಿಂದೆಗಡೆ ಒಂದು ಟ್ರೇ ಕೊಟ್ಟಿರ್ತಾರೆ, ಅಲ್ಲೋಗಿ ವಾಟರ್ ಬಂದುಬಿಟ್ಟು ಕಲೆಕ್ಟ್ ಆಗುತ್ತೆ. ಇದು ವಾರಂಟಿ ನೋಡ್ತೀರ ಅಂದರೆ ಕಂಪ್ಲೀಟ್ ಪ್ರಾಡಕ್ಟ್ಗೆ 1 ವರ್ಷ ಕೊಟ್ಟಿರ್ತಾರೆ, 20 ವರ್ಷ ಕಂಪ್ರೆಸರ್ಗೆ ವಾರಂಟಿನ ಕೊಟ್ಟಿರ್ತಾರೆ. ಇದು ಇನ್ವರ್ಟರ್ ಕಂಪ್ರೆಸರ್ ಕೂಡ ಯೂಸ್ ಮಾಡೋದ್ರಿಂದ ನಿಮಗೆ ನಾಯ್ಸ್ ಆಗಿರ್ಬೋದು ಅದೆಲ್ಲ ಕೂಡ ಬರಲ್ಲ, ಅಂದರೆ ಸೌಂಡ್ ಎಲ್ಲ ಇರೋದಿಲ್ಲ ಈ ಒಂದು ಫ್ರಿಜ್ಜಲ್ಲಿ. ಸೊ ಇದ್ರದ್ದು ಮಾಡೆಲ್ ನೇಮ್ ರಿಪೀಟ್ ಮಾಡ್ತೀನಿ ನೋಡಿ, RR21C2H25RZ ಅಂತ. ಸೊ ಇದು ನ್ಯೂ ಮಾಡೆಲ್ ಕೂಡ ಹೌದು. ನೆಕ್ಸ್ಟ್ ಹೈಯರಲ್ಲಿ ತೋರಿಸ್ತೀನಿ ನೋಡಿ. ಇದು ಹೈಯರಲ್ಲಿ ಬಂದ್ಬಿಟ್ಟು ಇದು 190 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಇದು ನಿಮಗೆ 136 ಯೂನಿಟ್ಸ್ ತಗೊಳುತ್ತೆ ಒಂದು ವರ್ಷಕ್ಕೆ. ಅಂದರೆ ಇದು ಕೂಡ ಆಲ್ಮೋಸ್ಟ್ ಒಂದು 950 ರೂಪಾಯಿವರೆಗೂ ಕೂಡ ಪೇ ಮಾಡ್ತೀರಾ ವರ್ಷಕ್ಕೆ ಅಂತ ಬಂದಾಗ. ತಿಂಗಳಿಗೆ ಅಂತ ಬಂದಾಗ ಒಂದು 75-80 ರೂಪಾಯಿವರೆಗೂ ಕೂಡ ಪೇ ಮಾಡ್ತೀರಾ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಇನ್ನೂ ಒಂದು ಲೀಟ್ರ್ ಕೆಪಾಸಿಟಿ ಆಲ್ಮೋಸ್ಟ್ ಸೇಮೇ ಬರುತ್ತೆ, 190 ಯೂನಿಟ್ಸ್. ಅದು 180, 1 ಲೀಟ್ರ್ ಮಾತ್ರ ಜಾಸ್ತಿ ಆಗುತ್ತೆ. ಇದು ಕೂಡ ಫ್ಲವರ್ ಡಿಸೈನೇ ಬರುತ್ತೆ. ಇದು ಕಲರ್ ಚೇಂಜಸ್ ಇದೆ ಅಷ್ಟೇ. ಇದು ಕೂಡ ಆನಿಯನ್ ಟ್ರೇ ಮತ್ತು ಸ್ಟ್ಯಾಂಡ್ನ ಕೊಟ್ಟಿರ್ತಾರೆ ಕೆಳಗಡೆ. ಸೊ ಇನ್ಸೈಡ್ ನೀವು ನೋಡ್ತೀರಾ ಅಂದರೆ ಸೊ ಎಲ್ಲ ಕಂಪ್ಲೀಟ್ಲಿ ಟಫ್ ಆನ್ ಗ್ಲಾಸೇ ಯೂಸ್ ಮಾಡ್ತಾರೆ. ಸೊ ನೋಡ್ಬೋದು, ಸ್ವಲ್ಪ ಕ್ವಾಲಿಟಿನೂ ಕೊಡ್ತಾರೆ, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಇದರಲ್ಲೂ ಕೂಡ. ಇದು ಫ್ರೀಸರ್ ಸೆಕ್ಷನ್ನು. ಇದು ಫ್ರಿಜ್ ಚಿಲ್ಔಟ್ ಟ್ರೇ. ಇದೆಲ್ಲ ಇದರಲ್ಲಿ 2 ಬಾಕ್ಸ್ನ ಕೊಟ್ಟಿರ್ತಾರೆ. ಇದು ಕೆಳಗಡೆ ವೆಜಿಟೇಬಲ್ ಫ್ರೂಟ್ಸ್ ಬಾಕ್ಸ್ ಒಂದು, ಸಪ್ರೇಟ್ ನಿಮಗೆ ಇನ್ನೊಂದು ಬಾಕ್ಸ್ ಕೂಡ ಕೊಟ್ಟಿರ್ತಾರೆ. 2 ಬಾಕ್ಸ್ನ ಇರುತ್ತೆ, ವೆಜಿಟೇಬಲ್ ಫ್ರೂಟ್ ಬಾಕ್ಸು ಮತ್ತು ಬಿಟ್ಟು ಅಗೇನ್ ವೆಜಲ್ಸ್ ಅಂತಲೇ ಇನ್ನೊಂದು ಬಾಕ್ಸ್ನ ಕೂಡ ಕೊಟ್ಟಿರ್ತಾರೆ ಅಡಿಷ್ನಲ್ ಇದು. ಸೊ ಅದೇ ರೀತಿ ಇದು ಟಫ್ ಆನ್ ಗ್ಲಾಸ್ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಹೈಟ್ ಅಡ್ಜಸ್ಟ್ ಎಲ್ಲ ಮಾಡ್ಕೊಳ್ಳೋಕೆ ಬರಲ್ಲ, ಫಿಕ್ಸ್ಡ್ ಇರುತ್ತೆ. ನಿಮ್ಗೆ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನೀವು ಗ್ಲಾಸ್ನೇ ಕಡೆಗೆ ರಿಮೂವ್ ಮಾಡಿಕೊಂಡು ಹೈಟ್ ಅಡ್ಜಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಟೆಂಪ್ರೇಚರ್ ಕಂಟ್ರೋಲ್ ಇಲ್ಲೇ ನೀವು ಮಾಡ್ಕೊಳ್ಬೋದು. ಸೇಮ್ ಇದರಲ್ಲೂ ಮಳೆಗಾಲ, ಬೇಸಿಗೆಕಾಲ ಇದೆಲ್ಲ ನೀವು ಯಾವುದೇ ರೀತಿ ಬೇಕೋ ಇಟ್ಕೊಳ್ಬೋದು. ಸೈಡಲ್ಲಿ ನೀವು ಇಲ್ಲೊಂದು ಇದೇನಂದರೆ ಮೆಡಿಸಿನ್ ಬಾಕ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಕಾಸ್ಮೆಟಿಕ್ಸ್ ಅಥವಾ ಮೆಡಿಸಿನ್ ಇದರಲ್ಲಿ ಇಡ್ಬೋದು. ಸೊ ಎಗ್ ಏನಾದ್ರು ಇಡ್ತೀರಂದ್ರೆ ಸಪ್ರೇಟಾಗಿ ಒಂದು ಇದನ್ನು ಕೊಟ್ಟಿರ್ತಾರೆ, ಇದರಲ್ಲಿ ನೀವು ಎಗ್ನ ಇಡ್ಬೋದು. ಸಪ್ರೇಟ್ ಇಲ್ಲ ನಿಮ್ಗೆ ಎಗ್ ಟ್ರೈನ ಜಾಸ್ತಿ ಬೇಕು ಅಂದಾಗ ಯಾವುದಾದ್ರು ಮೋರ್ ಶಾಪ್ ಅಲ್ಲಿ ಹೋದಾಗ ಒಂದು 50 ರೂಪೀಸ್ಗೆಲ್ಲ ಒಂದು ಶಾಪೇ ಬರುತ್ತೆ. ಸೊ ಅದನ್ನ ಇಟ್ಕೊಳ್ಬೋದು. ಥಿಕ್ನೆಸ್ಸು ಕೂಡ ಜಾಸ್ತಿ ಇದೆ. ಸೊ ಇದ್ರದ್ದು ವಾರಂಟಿ ನೋಡ್ತೀರಂದರೆ 2 ವರ್ಷ ಕಂಪ್ಲೀಟ್ ಫ್ರಿಜ್ಗೆ ವಾರಂಟಿನ ಕೊಡ್ತಾರೆ. ಸೊ ಮತ್ತು ಕಂಪ್ರೆಸರ್ಗೆ 10 ವರ್ಷ ವಾರಂಟಿನ ಕೊಟ್ಟಿರ್ತಾರೆ. ಈ ಒಂದು ಹೈಯರ್ ನೋಡ್ತೀರಂದ್ರೆ ಇದಕ್ಕೆ ನೆಕ್ಸ್ಟ್ ನಾನು ಈಗ LGಯಲ್ಲಿ ತೋರಿಸ್ತೀನಿ ನೋಡಿ. ಇದು LGಯಲ್ಲಿ ಬಂದ್ಬಿಟ್ಟು ಇದು 201 ಲೀಟ್ರ್ ಕೆಪಾಸಿಟಿ. ಇದು ಕೂಡ 5 ಸ್ಟಾರ್ ರೇಟೆಡ್ ಇರ್ತಕ್ಕಂಥದ್ದೇನೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಕೇವಲ 111 ಯೂನಿಟ್ ತಗೊಳುತ್ತೆ ಒಂದು ವರ್ಷಕ್ಕೆ. ಸೊ ಅಂದರೆ ನಿಮಗೆ ಆಲ್ಮೋಸ್ಟು ನೀವು ಸ್ಯಾಮ್ಸಂಗ್ ಹೈಯರ್ ಆ್ಯಂಡ್ ವರ್ಲ್ಪೂಲ್ಗೆ ಕಂಪೇರ್ ಮಾಡ್ತಿರೋದು ಕೂಡ ಇನ್ನೂ ಒಂದು 20 ಯೂನಿಟ್ಸ್ ಇದನ್ನು ಕಡಿಮೆ ತಗೊಳುತ್ತೆ. ಸೊ ಇದು ಕಂಪ್ರೆಸರ್ ಬಂದ್ಬಿಟ್ಟು ಸ್ಮಾರ್ಟ್ ಇನ್ವರ್ಟರ್ ಕಂಪ್ರೆಸರ್ ಅಂತ ಯೂಸ್ ಮಾಡಿರ್ತಾರೆ. ಅದಕ್ಕೆ ಸ್ವಲ್ಪ ನಾಯ್ಸನ್ನು, ಅದಕ್ಕೆ ಇದರಲ್ಲಿ ಇನ್ನೂ ಪವರ್ ಕನ್ಸೂಷನ್ ಕೂಡ ಇನ್ನೂ ಕಮ್ಮಿ ತಗೊಳುತ್ತೆ. ಸೊ ಇದು ಕೂಡ ಆನಿಯನ್ ಟ್ರೇ ವಿತ್ ಸ್ಟ್ಯಾಂಡ್ ಇರುತ್ತೆ ಕೆಳಗಡೆ. ನೀವು ಸಪ್ರೇಟಾಗಿ ಏನಾದ್ರು ಇಡ್ತೀರಾ ಅಂದರೆ ಇಡ್ಬೋದು. ಸೊ ಫ್ರಿಜ್ ಒಳಗಡೆ ಇಡದೇ ಇರೋಂಥ ಐಟಮ್ನಲ್ಲಿ ಇಡಬೇಕಾಗುತ್ತೆ.
ಸೊ ಇನ್ಸೈಡ್ ನೀವು ನೋಡ್ಬೋದು. ಸೊ ಇದು ಫ್ರೀಜರ್ ಸ್ವಲ್ಪ ದೊಡ್ಡದಾಗಿ ಕೊಡ್ತಾರೆ. ಸೊ ಚಿಲ್ಔಟ್ ಟ್ರೇ ಇರುತ್ತೆ. ಸೊ ಇದು ಎಲ್ಲ ಬಂದ್ಬಿಟ್ಟು ನೀವು ಫುಡ್ ಐಟಮ್ನ ಸ್ಟೋರೇಜ್ ಮಾಡೋದಕ್ಕೆ, ವೆಜಿಟೇಬಲ್ ಬಾಕ್ಸ್ ಫ್ರೂಟ್ಸ್ಗೆ. ಸೈಡಲ್ಲೂ ಕೂಡ ನಿಮಗೆ ಎಗ್ ಟ್ರೇ 2 ಕೊಟ್ಟಿರ್ತಾರೆ, ಇದು ಎಗ್ ಟ್ರೇ ಇಡೋದಕ್ಕೆ. ಅದೇ ರೀತಿ ಬಾಟಲ್ಸ್ ಎಲ್ಲ ಇಡ್ತೀರ ಅಂದ್ರೆ ಇದು ಸ್ಪೇಸ್ ಇರುತ್ತೆ. ಸೊ ಆಪರೇಟಿಂಗ್ ಕಂಟ್ರೋಲ್ ಇಲ್ಲೇ ಕೊಟ್ಟಿರ್ತಾರೆ. ಸೇಮ್ ಇದರಲ್ಲೂ ಕೂಡ ಬಟನ್ ಡಿಫ್ರೆಶ್ ಬಟನ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಔಟ್ಲುಕ್ ನೋಡ್ತೀರಾ, ಸ್ವಲ್ಪ ಇದು ಕರ್ವ್ ಡಿಸೈನ್ ಬರುತ್ತೆ. ಮೇಲ್ಗಡೆ ಏನು ನೋಡ್ತಿದ್ದೀರಾ ಅಂದರೆ ಈ ಫ್ಲವರ್ ಡಿಸೈನು ಇದು ಲಾಕ್ ಮಾಡ್ಕೊಂಡ್ರೆ ಲಾಕ್ ಮಾಡ್ಕೊಳ್ಬೋದು. ಇದ್ರದ್ದು ವಾರಂಟಿ ನೋಡ್ತಿದ್ರೆ ಕಂಪ್ಲೀಟ್ ಫ್ರಿಜ್ಗೆ 1 ವರ್ಷ ವಾರಂಟಿನ ಕೊಟ್ಟಿರ್ತಾರೆ, ಕಂಪಲ್ಸರಿಗೆ 10 ವರ್ಷ ವಾರಂಟಿನ ಕೊಟ್ಟಿರ್ತಾರೆ. 5 ಸ್ಟಾರ್ ರೇಟೆಡು 111 ಯೂನಿಟ್ ತೊಗೊಳುತ್ತೆ ಈ ಒಂದು LG ಫ್ರಿಜ್ಗೆ ಹೋಗ್ತೀರಾ ಅಂದರೆ. ಸೊ ನೆಕ್ಸ್ಟ್ ನಾನು ಈಗ ವರ್ಲ್ಪೂಲಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇದು ವರ್ಲ್ಪೂಲಲ್ಲಿ ಹೋಗ್ತೀರಾ ಅಂದರೆ ಇದು ಕೂಡ 192 ಲೀಟರ್ ಕೆಪಾಸಿಟಿ. ಇದು ನಿಮಗೆ 131 ಯೂನಿಟ್ ಪವರ್ ಕನ್ಸಂಪ್ಷನ್ ತೊಗೊಳುತ್ತೆ ಈ ಒಂದು ವರ್ಷಕ್ಕೆ ಹೋಗ್ತೀರಾ ಅಂದರೆ. ಸೊ ಇದು ಕೂಡ ಇನ್ವರ್ಟರ್ ಟೆಕ್ನಾಲಜಿನೇ ಯೂಸ್ ಮಾಡ್ತಾರೆ. ಇದು ಕೂಡ ವಿತ್ ಸ್ಟ್ಯಾಂಡ್ ಮತ್ತು ಆನಿಯನ್ ಟ್ರೇನೇ ಜೊತೆಗೆ ಬಂದಿರುತ್ತೆ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಇದರಲ್ಲಿ ಸ್ಪ್ಲಿಟ್ ಆಗಿ ಕೊಟ್ಟಿರ್ತಾರೆ ವಿತ್ ಆನಿಯನ್ ಟ್ರೇ ಮತ್ತು ಸ್ಟ್ಯಾಂಡು. ಇನ್ಸೈಡ್ ನೋಡ್ಬೋದು ಎಲ್ಲ ಟಫ್ ಆ್ಯಂಡ್ ಗ್ಲಾಸ್ ಇದರಲ್ಲೂ ಕೂಡ ಯೂಸ್ ಮಾಡ್ತಾರೆ. ಫ್ರೀಜರ್ ಬಾಕ್ಸ್ ಕೂಡ ದೊಡ್ಡದಾಗೆ ಬರುತ್ತೆ. ಸೊ ಆ್ಯಂಡ್ ಚಿಲ್ಔಟ್ ಟ್ರೇ ಕೊಟ್ಟಿರ್ತಾರೆ. ಸೇಮ್ 2 ಶೆಲ್ಫ್ನ ಕೊಟ್ಟಿರ್ತಾರೆ, ಇದ್ರ ಮೇಲೆ ಇಡಬೇಕಾಗುತ್ತೆ. ಇದು ವೆಜಿಟೇಬಲ್ ಫ್ರೂಟ್ಸ್ ಬಾಕ್ಸ್. ಇದರಲ್ಲಿ ವೆಜಿಟೇಬಲ್ ಫ್ರೂಟ್ಸ್ ಬಾಕ್ಸಲ್ಲಿ ಒಂದು ಮಾಯಿಶ್ಚರ್ ಕಂಟ್ರೋಲ್ ಅಂತ ಒಂದು ಆಪರೇಟಿಂಗ್ ಕೊಟ್ಟಿರ್ತಾರೆ. ಸೊ ಅಂದರೆ ಇಲ್ಲಿ ಅನಿಕಾಮ್ ಡಿಸೈನ್ ಇದೆ ನೋಡಿ. ಸೊ ಇದರಿಂದ ಸ್ವಲ್ಪ ಮಾಯಿಶ್ಚರ್ ತೇವಾಂಶ ಎಲ್ಲ ಮೇಲ್ಗಡೆ ಕಲೆಕ್ಟ್ ಆಗೋ ರೀತಿ ಒಂದು ಅಡಿಷ್ನಲ್ ಫೀಚರ್ಸ್ ಬರುತ್ತೆ. ಈ ಸೈಡಲ್ಲಿ ಸ್ಟೋರೇಜ್ ಆಪರೇಟಿಂಗ್ ಎಲ್ಲ ಇಲ್ಲೇ ಇರುತ್ತೆ. ಸೊ ಇನ್ನು ಇದ್ರದ್ದು ಏನು 4 ಮಾಡೆಲ್ ಹೇಳಿದ್ನಲ್ಲ, ಇದ್ರದ್ದು ನೀವೆಲ್ಲ ಬ್ಯಾಕ್ ಸೈಡ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಈ ಸ್ಯಾಮ್ಸಂಗ್ ಅಂಡ್ ಹೈಯರ್ ಅಲ್ಲಿ ನಿಮಗೆ ಕಂಪ್ಲೀಟ್ಲಿ ಪ್ಲೇನ್ ಆಗಿ ಬರುತ್ತೆ. ನೋಡ್ಬೋದು ಇಲ್ಲಿ ಸ್ಯಾಮ್ಸಂಗ್ ಅಂಡ್ ಹೈಯರ್ ಅಲ್ಲಿ ಕ್ಲೋಸ್ಡ್ ಬರುತ್ತೆ, ಅಂದರೆ ಯಾವುದೇ ಥರ ಈ ಥರ ಗ್ರಿಲ್ ಎಲ್ಲ ಬರೋದಿಲ್ಲ. ಸೊ ಇದು ಕಂಪ್ಲೀಟ್ಲಿ ಸ್ಯಾಮ್ಸಂಗ್ ಅಂಡ್ ಹೈಯರ್ ಅಲ್ಲಿ ಈ ಥರ ಕಂಪ್ಲೀಟ್ಲಿ ಕ್ಲೋಸ್ಡ್ ಬರುತ್ತೆ. ಅದೇ ನೀವು LG ಅಲ್ಲಿ ಮತ್ತು ವರ್ಲ್ಪೂಲಲ್ಲಿ ಹೋಗ್ತೀರಂದರೆ, LG ಅಲ್ಲಿ ಮತ್ತು ವರ್ಲ್ಪೂಲಲ್ಲಿ ಹೋಗ್ತೀರಂದ್ರೆ ಈ ರೀತಿ ಗ್ರಿಲ್ನ ಕೊಟ್ಟಿರ್ತಾರೆ. ಸೊ ನಿಮಗೆ ಅಲ್ಲಿ ಜಾಗ ಇಡೋ ಜಾಗದಲ್ಲಿ ಸ್ಪೇಸ್ ಏನಾದ್ರು ಸ್ವಲ್ಪ ಕನ್ಸರ್ನ್ ಇದೆ ಅಂದರೆ ಗ್ರಿಲ್ ಇಲ್ಲದೆ ಇರೋದು ಹೋಗಿ, ಇಲ್ಲ ಸ್ಪೇಸ್ ಎಲ್ಲ ಇತ್ತು ಅಂದಾಗ ಗ್ರಿಲ್ ಇರೋದಕ್ಕೆ LG ಮತ್ತು ವರ್ಲ್ಪೂಲ್ ಎರಡರಲ್ಲೂ ಕೂಡ ಗ್ರಿಲ್ ಬರುತ್ತೆ ಇಂಥ ಕಡೆ. ಸೊ ಅದರಲ್ಲಿ ಮಾತ್ರ ಗ್ರಿಲ್ ಬರಲ್ಲ. ಇದು ಪ್ರೈಸ್ಗಳನ್ನ ನೀವು ನೋಡ್ತೀರಂದರೆ ಸೊ 17,000ದಿಂದ 20,000 ಒಳಗಡೆ ಈ ಒಂದು ಮಾಡೆಲ್ಸ್ಗಳೆಲ್ಲ ಸಿಗುತ್ತೆ. ಅದರ ಮೇಲೆ ಅವರ ಒಂದು ಪೇಮೆಂಟ್ ಮೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಯಾಶ್ ಆಗಿರ್ಬೋದು, ಇಲ್ಲ ಫಿನಾನ್ಸ್ ಆಗಿರ್ಬೋದು. ಫಿನಾನ್ಸಲ್ಲಿ ಹೋಗ್ತಾರೆ ಅಂದರೆ ಎಲ್ಲ ನೋ ಕಾಸ್ಟ್ EMI ಸಿಗುತ್ತೆ, ಅದೇ ಥರ ಇಂಟ್ರೆಸ್ಟ್ ಇರಲ್ಲ. ಸೊ ಅದೇ ರೀತಿ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡ್ತಾರೆ, ಅದರಲ್ಲೂ ಕೂಡ EMI ಸಿಗುತ್ತೆ. ಅದು ಅಡಿಷ್ನಲ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಸೊ ಡಿಪೆಂಡ್ ಆನ್ ಪ್ರೈಸ್ ಮೇಲೆ 17,000ದಿಂದ ಒಂದು 20,000 ಒಳಗಡೆ ಇವೆಲ್ಲ ಮಾಡೆಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ನೆಕ್ಸ್ಟ್ ಮಾಡಲು ಕೂಡ 5 ಸ್ಟಾರಲ್ಲಿ 219 ಲೀಟ್ರ್ ಇವೆಲ್ಲ ಸಿಗುತ್ತೆ. ಬಟ್ ನಮ್ಮ ಸಜೆಷನ್ ಅದೆಲ್ಲ ಬಂದ್ಬಿಟ್ಟು 20,000 ಮೇಲೆ ಇರುತ್ತೆ. ಆ ಒಂದು ಮಾಡೆಲ್ಗೆ ನೀವು ಹೋಗ್ತೀವಿ ಅಂದರೆ ಡಬಲ್ ಡೋರ್ಗೆ ಹೋಗ್ಬೋದು ಅಂತ ಹೇಳ್ತಾ, ಜಸ್ಟ್ ಈ ಒಂದು 4 ಮಾಡೆಲ್ನ ಬೆಸ್ಟ್ ಮಾಡೆಲ್ಸ್ನ ಮೂವಿಂಗ್ ಮಾಡೆಲ್ಸ್ 5 ಸ್ಟಾರ್ ರೇಟೆಡಲ್ಲೇ ನೀವು ಹುಡುಕ್ತಾ ಇದ್ದೀರಾ ಅಂದರೆ ಈ ಒಂದು ಮಾಡೆಲ್ಸ್ನ ಬೈ ಮಾಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಿಮ್ಗೆ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.